ಒಂದು ಸಿನಿಮಾ 3 ವರ್ಷಗಳ ಸೆನ್ಸಾರ್ ಹೋರಾಟ, 127ಗಳ ಕಟ್ಗಳ ಬೇಡಿಕೆ, ಕಡಿತವಿಲ್ಲದೆ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ಮತ್ತೆ ಮಾಯವಾಯಿತು. ಹಾಗಾದರೆ ನಟ ಗಾಯಕ ದಿಲ್ಜಿತ್ ದೋಸಂಜ್ ಅಭಿನಯದ ಸತ್ಲುಜ್ ಚಿತ್ರದ ಹಿಂದೆ ಏನಿದೆ? ಇದು ಕೇವಲ ಸಿನಿಮಾ ವಿವಾದವೇ ಅಥವಾ ಭಾರತದ ಅತ್ಯಂತ ವಿವಾದಾತ್ಮಕ ಮಾನವ ಹಕ್ಕುಗಳ ಪ್ರಕರಣದಲ್ಲಿ ಒಂದರ ಕಥೆಯೇ? ಈ ವಿಡಿಯೋದಲ್ಲಿ ಸಂಪೂರ್ಣ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಜೈ ಭಾರತ್, ವಂದೇ ಮಾತರಂ. ಇಂದು ನಾವು ಸಟ್ಲುಜ್ ಅಥವಾ ಮೊದಲ ಹೆಸರಿನ ಪಂಜಾಬ್ 95 ಚಿತ್ರದ ಸಂಪೂರ್ಣ ಹಿನ್ನೆಲೆ, ಅದರ ಮೇಲಿನ ಸೆನ್ಸರ್ ವಿವಾದ, ಬಿಡುಗಡೆ ಮತ್ತು ಮತ್ತೆ ತೆಗೆದು ಹಾಕಲಾಗದ ಕಾರಣ ಹಾಗೂ ಈ ಚಿತ್ರದ ನಿಜವಾದ ಕತೆ ಯಾರ ಬಗ್ಗೆ ಎಂಬುದನ್ನು ವಿವರವಾಗಿ ತಿಳಿಸುತ್ತೇನೆ. ಪಂಜಾಬ್ 95 ಎಂದರೇನು? ಈ ಚಿತ್ರದ ಮೂಲ ಹೆಸರು ಪಂಜಾಬ್ 95. ನಂತರ ಇದನ್ನು ಸಟ್ಲುಜ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ಚಿತ್ರದಲ್ಲಿ ದಿಲ್ಜಿತ್ ದೋಸಂಜ್ ಅವರು ಮಾನವ ಹಕ್ಕುಗಳ ಹೋರಾಟಗಾರ ಜಸ್ವಂತ್ ಸಿಂಗ್ ಕಾಲ್ರಾ ಅವರ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಕಾಲ್ರಾ ಅವರು 1984ರಿಂದ 1994ರವರೆಗೆ ಪಂಜಾಬಿನಲ್ಲಿ ನಡೆದ ಸಾವಿರಾರು ಗುರುತಿಸಲಾಗದ ಶವಗಳ ದಹನ ಪ್ರಕರಣಗಳನ್ನು ತನಿಖೆ ನಡೆಸಿ ದೇಶದ ಗಮನ ಸೆಳೆದಿದ್ದರು. ಜಸ್ವಂತ್ ಸಿಂಗ್ ಕಾಲ್ರಾ 1980 ಮತ್ತು 1990ರ ದಶಕದಲ್ಲಿ ಪಂಜಾಬ್ ಉಗ್ರವಾದ ಮತ್ತು ಭಯೋತ್ಪಾದಕತೆಯಿಂದ ತತ್ತರಿಸಿತು. ಈ ಅವಧಿಯಲ್ಲಿ ಅನೇಕ ಜನರು ಕಾಣೆಯಾಗಿದ್ದರು ಎಂಬ ಆರೋಪ ಕೇಳಿಬಂದವು. ಕಾಲ್ರಾ ಅವರು ಸರ್ಕಾರಿ ದಾಖಲೆಗಳನ್ನು ಪರಿಶೀಲಿಸಿ ಸಾವಿರಾರು ಗುರುತಿಸಲಾಗದ ಶವಗಳನ್ನು ಪೊಲೀಸ್ ಇಲಾಖೆಯೇ ದಹನ ಮಾಡಿದೆ ಎಂಬ ಗಂಭೀರ ಆರೋಪಗಳನ್ನು ಸಾರ್ವಜನಿಕರ ಮುಂದೆ ತಂದರು. 1995ರಲ್ಲಿ ಅವರು ಅಪಹರಣಕ್ಕೊಳಗಾದರು. ನಂತರ ಅವರು ಮತ್ತೆ ಜೀವಂತವಾಗಿ ಕಾಣಿಸಲಿಲ್ಲ. ಇನ್ನು 2005ರಲ್ಲಿ 4 ಪಂಜಾಬಿ ಪೊಲೀಸ್ ಸಿಬ್ಬಂದಿಗೆ ಅವರ ಅಪಹರಣ ಮತ್ತು ಕೊಲೆ ಪ್ರಕರಣದಲ್ಲಿ ಶಿಕ್ಷೆ ವಿಧಿಸಲಾಯಿತು. 2007ರಲ್ಲಿ ಅವರ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಹೆಚ್ಚಿಸಲಾಯಿತು. ಚಿತ್ರಕ್ಕೆ 127 ಕಟ್ಟುಗಳು ಯಾಕೆ? ಈ ಚಿತ್ರದ ದೊಡ್ಡ ವಿವಾದವೇ ಸೆನ್ಸಾರ್. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಷನ್ ಚಿತ್ರಕ್ಕೆ ಸುಮಾರು 127 ಕಟ್ಟುಗಳನ್ನು ಸೂಚಿಸಿತು. ಚಿತ್ರದ ಹಲವು ದೃಶ್ಯಗಳು, ಸಂಭಾಷಣೆಗಳು ಮತ್ತು ಉಲ್ಲೇಖಗಳನ್ನು ತೆಗೆದುಹಾಕಬೇಕು ಎಂದು ಹೇಳಲಾಯಿತು. ಆದರೆ ನಿರ್ದೇಶಕ ಹಾಗೂ ದಿಲ್ಜಿತ್ ದೋಸಂಜ್ ಅವರು ಇಷ್ಟೊಂದು ಕಟ್ಗಳೊಂದಿಗೆ ಸಿನಿಮಾ ಬಿಡುಗಡೆ ಮಾಡುವುದನ್ನು ಒಪ್ಪಲಿಲ್ಲ. ಇದರಿಂದ ಈ ಸಿನಿಮಾ 3 ವರ್ಷಗಳ ಹೆಚ್ಚು ಕಾಲ ಬಿಡುಗಡೆ ಆಗದೆ ಉಳಿಯಿತು. ಇದೇ ತಿಂಗಳಲ್ಲಿ ಸಟ್ಲುಜ್ ಚಿತ್ರವು ಯಾವುದೇ ಒಂದು ದೊಡ್ಡ ಘೋಷಣೆ ಇಲ್ಲದೆ ZEE5ಯಲ್ಲಿ ಬಿಡುಗಡೆಯಾಯಿತು. ಆದರೆ ಕೆಲವೇ ದಿನಗಳಲ್ಲಿ ಇದು ಅಲ್ಲಿಂದ ಕಾಣೆಯಾಯಿತು. ಇದರಿಂದ ಮತ್ತೆ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡವು. ಆದರೆ ಅಧಿಕೃತವಾಗಿ ಚಿತ್ರದ ತೆಗೆದುಹಾಕುವ ಕಾರಣವನ್ನು ಸಾರ್ವಜನಿಕವಾಗಿ ಸ್ಪಷ್ಟಗೊಳಿಸಲಾಗಲಿಲ್ಲ. ಭಾರತದಲ್ಲಿ ZEE5 ಸೇವೆಯು ಲಭ್ಯತೆಯು ಸಂಬಂಧಿಸಿದ ಬದಲಾವಣೆ ಬಗ್ಗೆ ಕೂಡ ಚರ್ಚೆಗಳು ನಡೆದವು. ದಿಲ್ಜಿತ್ ದೋಸಂಜ್ ಕೇವಲ ನಟರಲ್ಲ, ಭಾರತದ ಜನಪ್ರಿಯ ಗಾಯಕರಲ್ಲೊಬ್ಬರು. ಅವರು ಕಾಂತಾರ ಚಾಪ್ಟರ್ 1 ಹಿಂದಿ ಚಿತ್ರದ ಆವೃತ್ತಿಗೆ ಒಂದು ಹಾಡನ್ನು ಹಾಡಿರುವುದು ನಿಮಗೆ ಈಗಾಗಲೇ ಗಮನಿಸಲಿದೆ. ಆದರೆ ಸಟ್ಲುಜ್ ಚಿತ್ರದ ವಿವಾದದಿಂದ ಅವರ ಹೆಸರು ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ.